ನನ್ನ ಮಗ 10th ಸ್ಟ್ಯಾಂಡರ್ಡಲ್ಲಿ ಅಜರ್ ಹೆಮ್ಮನ್ ಅಂತ. ಅವನಿಗೆ ಈ 10th ಇಲ್ಲಿಗೆ ಅಡ್ಮಿಷನ್ ಮಾಡಿಸಿರೋದು ಅನನ್ಯ ಸ್ಕೂಲಲ್ಲಿ. ಫ್ರಮ್ ಡೇ 1ಇಂದನೇ ಅವನಿಗೆ ಏನು ಬೇರೆ ಸ್ಕೂಲಿಂದ ನಾವು ಕರ್ಕೊಂಡು ಬಂದು ಇಲ್ಲಿ ಅಡ್ಮಿಷನ್ ಮಾಡಿಸಿದ್ದೀವಿ. ಬಟ್ ಇಲ್ಲಿಂದು ರೆಸ್ಪಾನ್ಸ್ ಆಗಲಿ, ಮಗುಗೆ ವಿದ್ಯಾಭ್ಯಾಸ ಆಗಲಿ, ಡೇ 1ಇಂದನೇ ಅವನು ವೀಕ್ ಇದ್ದಾನೆ ಸಮ್ ಸಬ್ಜೆಕ್ಟ್ಸಲ್ಲಿ. ಸೊ ಹಾಗಾಗಿ ಪ್ರತಿಯೊಂದು ಸಬ್ಜೆಕ್ಟಿಗೆ ಅವರು ಅವನ್ನ ಎಕ್ಸಾಮ್ಸ್ ಟೆಸ್ಟಲ್ಲಿ ಕಂಡಕ್ಟ್ ಮಾಡಿ ಯಾವುದ್ಯಾವುದರಲ್ಲಿ ವೀಕ್ ಇದ್ದಾನೆ ಪ್ರತಿಯೊಂದು ಸಬ್ಜೆಕ್ಟಿಗೆ ಅವನಿಗೆ ಸ್ಪೆಷಲ್ ಕ್ಲಾಸಸ್ಸು, ರೆಮಿಡಲ್ ಕ್ಲಾಸಸ್ಸು ಅಂತ ಹೇಳಿ ಮಾರ್ನಿಂಗ್ 8ಇಂದ ಮುಂಚೆ ಬಿಫೋರ್ ಏನು ಅಡ್ಮಿಷನ್ ಸ್ಟಾರ್ಟ್ ಆಯ್ತಲ್ಲ ಅವಾಗಿಂದ ಮಾರ್ನಿಂಗ್ 8ಇಂದ 6 o'clock ತನಕ ತಗೊಂಡ್ರು. ಆಮೇಲೆ ಮತ್ತೆ ಹಾಫ್ ಇಯರ್ಲಿ ಆದ ತಕ್ಷಣ ಅವನಿಗೆ ಮಾರ್ನಿಂಗ್ 6ಇಂದ 7:30ವರೆಗೂ ಕ್ಲಾಸಸ್ ತೊಗೊಳ್ತಾರೆ. 10th ಸ್ಟ್ಯಾಂಡರ್ಡಿಗೆ ಮಾತ್ರ ಸ್ಪೆಷಲ್ ಕ್ಲಾಸಸ್ಸು. ಪ್ರತಿಯೊಂದು ಟೀಚರ್ಸು ಅವನಿಗೆ ಯಾವ ಸಬ್ಜೆಕ್ಟಲ್ಲಿ ಏನು ಗೊತ್ತಾಗಿಲ್ಲ ಅಂದ್ರೂ ಪ್ರತಿಯೊಂದು ಇದಕ್ಕೆ ಅವನಿಗೆ ಭಾಳ ಸ್ಪೆಷಲ್ಲಾಗಿ ಒಂದು ಹೋಮ್ವರ್ಕ್ಸ್ ಆಗಲಿ, ನೋಟ್ಸ್ ಆಗಲಿ, ಕ್ಲಾಸ್ ವರ್ಕ್ಸ್ ಆಗಲಿ ಪ್ರತಿಯೊಂದು ನೋಡಿ ಅವನಿಗೆ ಸಹಕರಿಸಿದ್ದಾರೆ. ಈಗ ಎಕ್ಸಾಮ್ಸು ನಾಳೆ ಮುಂದಿನ ವಾರದಿಂದ. ಸೊ ಹಬ್ಬ ಇದ್ರೂ ಅವರಿಗೆ ಕ್ಲಾಸ್ ಅಟೆಂಡ್ ಮಾಡಲಿಕ್ಕೆ ಇದು ಮಾಡ್ಯಾರೆ. ಮಕ್ಕಳಿಂದು ಫ್ಯೂಚರು ಫರ್ದರು ಅವ್ರು ಪಾಸಾಗಿ ಅವರೊಂದು ಒಳ್ಳೆಯ ಒಂದು ಕರಿಯರ್ನ ಬಿಲ್ಡಪ್ ಮಾಡಿಕೊಂಡ್ರೆ ಪೇರೆಂಟ್ಸಿಗೂ ಸಂತೋಷ, ಸ್ಕೂಲಿಗೂ ಒಂದು ಒಳ್ಳೆಯ ಹೆಸರು, ಟೀಚರ್ಸಿಗೂ ಒಂದು ಒಳ್ಳೆ ಹೆಸರಾಗತ್ತೆ. ಸೊ ನಾನು ಬಯಸ್ತೀನಿ ಅನನ್ಯ ಒನ್ ಆಫ್ ದ ಬೆಸ್ಟ್ ಎಜುಕೇಷನ್ ಕ್ಯಾಂಪಸ್ ಫಾರ್ ಚಿಲ್ಡ್ರನ್ಸ್, ಸ್ಪೆಷಲಿ ದೋಸ್ ಚಿಲ್ಡ್ರನ್ಸ್ who are been disqualified in 9th standard that your child is not eligible for 10th. Please retain for 9th or else you take your child for other school. ಸೊ ಇದೇ ಥರ ನನ್ನ ಮಗುಗೂ ಆಗಿದೆ. ಸೊ ನಾನು ಒಂಥರ ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದೀನಿ ಅವನಿಗೆ ಈ ಸ್ಕೂಲಲ್ಲಿ ಹಾಕಿ. ನನಗೂ ಒಂದು ನನ್ನ ಮಗು ಬಗ್ಗೆ ಭಾಳ ಇದಿದೆ. ಇಫ್ ಹಿ achieves 10th standard in good score, I am grateful for this school and I hope so that my child will perform in good scorings and in good results. Thank you. ನನ್ನ ಹೆಸರು ರಾಜೇಶ್ವರಿ ಅಂತ ಹೇಳಿ. ನಮಸ್ತೆ. ನಾನು ಆ್ಯಕ್ಚುಲಿ ಲಾಸ್ಟ್ ಜೂನಲ್ಲಿ ಬಂದಿದ್ದೀನಿ ಶಿವಮೊಗ್ಗ ಟ್ರಾನ್ಸ್ಫರ್ ಆಗಿದ್ದಕ್ಕಿದ್ದಾಗೆ. ಬಟ್ ನನಗೆ ಶಾಲೆ ಯಾವುದು ಆಯ್ಕೆ ಮಾಡೋಕ್ಕೆ ಹೋಗಲಿಲ್ಲ. ನಾನು ಅನನ್ಯ ಶಾಲೆಗೆ ಬಂದೆ. ಬಟ್ ನನ್ನ ಮಗನಿಗೆ ಪಾಠ ಎಲ್ಲ ಮುಗಿದೋಗಿದ್ದಿಲ್ಲ. ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಅಲ್ಲಿ ಹೊಸನಗರ. ಇಲ್ಲಿ ಬಂದಾಗ ನಾವು ಡೈರೆಕ್ಟು FA1 ಟೆಸ್ಟಿಗೆ ಕಳಿಸಿದ ಮಗನ. ಆದರೆ ಒಂದಂತೂ ಖುಷಿಯಿಂದ ಹೇಳ್ತೀನಿ, ಅವನು ಫಸ್ಟಿಗೇನೆ ಅವತ್ತು ಎಕ್ಸಾಮ್ ಬರ್ದ. ಅವನು ಎಕ್ಸಾಮ್ ಬರೆದು ಟೀಚರ್ಸಿಗೆಲ್ಲ ಖುಷಿಯಾಗಿ ಎಕ್ಸಾಮ್ ಬರೆದು ಒಂದು ಲೆವೆಲಿಗೆ ಒಂದು ಪಾಸ್ ಮಾಡಿಕೊಂಡ. ಆ ನಂತರ ಅವನು ಎಲ್ಲಿಗಂದರೆ 1-2 ತಿಂಗಳಂದರೆ ನನಗೆ ಸೆಕ್ಷನ್ ಚೇಂಜ್ ಆಗ್ತಾ ಹೋಯಿತು. ಈಗ ಟಾಪರಲ್ಲಿದ್ದಾನೆ. ನನಗೆ ಏನಂದ್ರೆ ಈ ಶಾಲೆ ಬಗ್ಗೆ ಮೊದಲಿಂದ ನನ್ನ ಮಗ ಏನಾದ್ರು ಇಲ್ಲಿ ಇದ್ದಿದ್ರೆ ಅದು ರ್ಯಾಂಕ್ ಹೋಲ್ಡ್ರ್ ಅಂತ ನಾನೇ ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಶಾಲೆ ಒಳಗೆ ಓದೋ ಮಕ್ಕಳು ಪುಣ್ಯ ಮಾಡಿರ್ಬೇಕು. ನನ್ನ ಮಗಂಗೆ ಹೇಳೋದು ಇಷ್ಟೇ, ಅಲ್ಲೋ ಯಾವ ಜನ್ಮದ ಪುಣ್ಯನೇನೋ ಈ ಶಾಲೆಗೆ ಬಂದಿದ್ಯಾ ಅಂತ. ಈಗ ಒಂದು ಕಾನ್ಫಿಡೆಂಟ್ ಇದೆ ನನಗಿದೆ, ಈ ಶಾಲೆ ಒಳಗೆ ನನ್ನ ಮಗ ಒಂದೇನೋ ಟಾಪರಿಗೆ ಹೋಗ್ತಾನಂತ. ಇದೆಲ್ಲ ಪೇರೆಂಟಿಗೆ ಹೇಳೋದಿಷ್ಟೇ, ಶಾಲೆ ಆರಿಸ್ಬೇಡಿ. ಶಾಲೆಯಲ್ಲಿ ಎಲ್ಲಿ ಯಾವ ಶಾಲೆ ಒಂದು ಒಳ್ಳೆ ಶಾಲೆ ಇರುತ್ತೆ, ಇಂಥ ಶಾಲೆ ಎಲ್ಲೂ ಇಲ್ಲ. ನಾನು ಇಷ್ಟು ವರ್ಷ ಸರ್ವೀಸಲ್ಲಿ ಈ ಥರ ಹಾರಿಬಲ್ಲಾಗಿ ಮಕ್ಕಳಿಗೆ ಟೀಚರ್ಸು, ಸ್ಟಾಫು ಪ್ರತಿಯೊಬ್ಬರು ಕೋಆಪ್ರೇಟ್ ಇದೆ. ಬೆಳಗ್ಗೆನೇ ಯಾರೂ ಮಾಡಲ್ಲ. ಬೆಳಗ್ಗೆ 6ರಿಂದ ರಾತ್ರಿ 8 ಅಂದರೆ ಎಂತಂದರೆ ಇದೆ. ನಾವು ಬಂದಾಗಿಂದ ಅವನೇ ನಾನು ಶಾಲೆಗೆ 9 ಶಾಲೆಗೆ ಕಳಿಸಲೇ ಇಲ್ಲ. ನಾನು ಕಳಿಸಿದ್ದೆ 8 ಗಂಟೆಗೆ, ಈಗ ಬೆಳಗ್ಗೆ 6 ಗಂಟೆ. ಆದರೂ ಅವನು ಎಷ್ಟು ಟಾಪ್ ಆಗ್ಯಾನಂದರೆ ನಂಗೆ ಅಷ್ಟು ಖುಷಿ ಆಗುತ್ತೆ. ಇದು ಯಾರೇ ಬೇರೆ ಪೇರೆಂಟ್ಸ್ ಯಾರೇ ಇರಲಿ, ಬೇರೆ ಎಲ್ಲರೂ ಹಾಕಿದರೆ ಈ ಶಾಲೆಗೆ ತಂದು ಅಡ್ಮಿಷನ್ ಮಾಡೋಕ್ಕೆ ನಾನೇ ಹೆಮ್ಮೆ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಅಷ್ಟು ಗೌರವದಿಂದ ಅದು ಗಿರೀಶ್ ಸರ್ ಅವ್ರ ಸ್ಟಾಫು ಅವರಿಗೆಲ್ಲ ನನ್ನ ಚಿರಋಣಿ, ಮಾತ್ರ ಯಾವತ್ತೂ ಮರೆಯಲ್ಲ ಶಾಲೆ ಬಗ್ಗೆ. ಈ ಶಾಲೆದು ಅಷ್ಟು ಗೌರವ ಇದೆ. ಇದು ವಿಡಿಯೋ ಹಾಕಿದೆ. ಇದು ಯಾಕಂದರೆ ಇದು ತುಂಬ ಪೇರೆಂಟ್ಗಳಿಗೆ ಏನು ಗೊತ್ತಾ, ಶಾಲೆದು ಶೋ ನೋಡೋದು ಬೇಡ, ಯಾರು ಶಾಲೆ ಬೇಡ ನಮಗೆ ಬೇಕಾಗಿರೋದು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಡೋ ಶಾಲೆ ಬೇಕು.
ಅದು 11ನೇ ಶಾಲೆಯಲ್ಲಿ. ಇದು ನಾನು ಹೆಮ್ಮೆಯಿಂದ ಹೇಳ್ತೀನಿ. ಇದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಶಾಲೆ ಬೆಳೀಲಿ, ಇದು ಬೆಳೀತಾ ಹೋಗಲಿ ಶಾಲೆ. ಇದು ನಾನು ಯಾವತ್ತೂ ಇದಕ್ಕೆ ಕೃತಜ್ಞತೆ ಇರ್ತೀನಿ. ನನ್ನ ಮಗನಿಗೂ ಹೇಳಿದ್ದೀನಿ, ಈ ಶಾಲೆ ಮಾತ್ರ ಯಾವತ್ತೂ ಮರೆಯೋದು ಬೇಡ. ಅವನು ಎಲ್ಲೇ ಟಾಪ್ ಹೋದ್ರೆ ಈ ಶಾಲೆಗೆ ಅವನು ಋಣ ಇಟ್ಕೋಬೇಕು. ಇಷ್ಟನ್ನು ಹೇಳಿ ಮಾತು ಮುಗಿಸ್ತೀನಿ. ನಮ್ಗೆ ಈ ಶಾಲೆ ಬಗ್ಗೆ, ಶಾಲೆಗೆ ನಾವು ಬೇರೆ ಶಾಲೆಯಲ್ಲಿ ಇದ್ದೆ ಹುಡುಗ, ಅಲ್ಲಿಂದ ಇಲ್ಲಿಗೆ ನಾವು ಹಾಕಿ ತಂದು ಸೇರಿಸಿರೋದು 100ಕ್ಕೆ 100 ಭಾಳ ಉತ್ತಮವಾಗಿದೆ ಅಂತ ಅನಿಸ್ತಿದೆ. ಬೇರೆ ಕಡೆ ಇದ್ದಿದ್ದೆ ಅವನು ಪರ್ಸೆಂಟೇಜ್ ಬರಲಾಗಿದ್ದ, ಫೇಲ್ ಆಗೋ ಸ್ಟೇಜ್ನೊಳಗಿದ್ದ. ಈಗಿನ ಮೊಮೆಂಟ್ ನೋಡಿದ್ರೆ ಒಳ್ಳೆ ಫಸ್ಟ್ ಕ್ಲಾಸ್ ಮೇಲೆ ಪಾಸ್ ಆಗ್ತಾನೆ, ಯಾವುದೂ ತೊಂದರೆ ಇಲ್ಲ ಅನ್ನೋ ಒಂದು ಇದು ಕಾಣ್ತಾ ಇದೆ. ನಮಸ್ತೆ. ಮತ್ತೆ ಈ ಶಾಲೆ ಎಲ್ಲ ಶಾಲೆಗೂ ನಾವು ಹುಡುಗರು ಸೇರಿಸಿದ್ವಿ, ಎಲ್ಲ ಕಾನ್ವೆಂಟಯ್ಯ. ಆದರೆ ನಿಮ್ಮ ಮಗ ಓದಬೇಕು, ನಿಮ್ಮ ಮಗ ಓದಬೇಕು, ನಿಮ್ಮ ಮಗ ಮಾಡಿದ್ರೆ ನಾವು ಮಾಡ್ಬೋದು ಅನ್ನೋ ಈ ಥರ ಮಾತಾಡ್ತಿದ್ರು. ಈ ಶಾಲೆಯಲ್ಲಿ ಇಲ್ಲ, ನಾವೇ ನಿಮ್ಮ ಮಗನ ಓದಿಸ್ತೀವಿ, ನಿಮ್ಮ ಮಗನನ್ನು ನಾವೇ ನೀವು ಒಳ್ಳೆ ಕಾಲೇಜಿಗೆ ಸೇರಿಸ್ಬೋದು, ನೀವು ಅವ್ನು 0 ಬ್ಯಾಲೆನ್ಸಲ್ಲಿ ಇದ್ರು ಅಡ್ಡಿಲ್ಲ, ನಾವು ಅವನನ್ನು ಪಿಕಪ್ ಮಾಡ್ತೀವಿ ಅಂತ ನಮ್ಗೊಂದು ಧೈರ್ಯ ಕೊಟ್ಟರು. ನಾವು ಇಲ್ಲಿ ಸೇರಿಸಿದ್ವಿ. ಈ ಶಾಲೆ ಸಿಕ್ಲಿಲ್ಲ ಅಂದ್ರೆ ನನ್ನ ಮಗ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಮ್ಗೆ ಅಲ್ಲಿಂದ ಇಡೀ ಇಲ್ಲಿ ಶಿವಮೊಗ್ಗ ಹುಡುಕಿದ್ರು ಈ ತರ ಶಾಲೆ ಎಲ್ಲೂ ಸಿಗೋದಿಲ್ಲ. ಇಷ್ಟು ಇದ್ರ ತಾಯಿ ತಂದೆಗೆ ಭರವಸೆ ಕೊಟ್ಟು ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಶಾಲೆ ನಾನು ಎಲ್ಲೂ ನೋಡಲಿ. ಇಷ್ಟೇ ಲಕ್ಷಾಂತರ ರೂಪಾಯಿ ಕಟ್ಟಿದ್ರು ಎಲ್ಲ ಹೇಳೋದು, ನಿಮ್ಮ ಬಾಯಿ ತನಕ ತರ್ತೀವಿ, ನಿಮ್ಮ ಮಗ ನುಂಗ್ಬೇಕು, ನಿಮ್ಮ ಮಗ ಜಗಿಬೇಕು ಅವರು ಅನ್ನೋರು. ಇಲ್ಲಿ ನಾವೇ ಜಗಿಸ್ತೀವಿ, ನಾವೇ ನುಂಗಿಸ್ತೀವಿ ಅಂತ ಈ ಥರ ಮಾತನ್ನು ಭಾಳ ಶಾಲೆ ಬಗ್ಗೆ ಎಷ್ಟು ಹೇಳಿದ್ರು ತೃಪ್ತಿ ಆಗಂಗಿಲ್ಲ. ನಾನು ನನ್ನ ಫ್ರೆಂಡ್ಸಿಗೆ ನಂಗೆ ಬೇಕಾದವ್ರಿಗೆಲ್ಲ ಹೇಳ್ತಾ ಇದ್ದೀನಿ, 11ನೇ ಸ್ಕೂಲಿಗೆ ಸೇರಿಸ್ರಿ, 11ನೇ ಸ್ಕೂಲಿಗೆ ಸೇರಿಸ್ರಿ ಅಂತ. ಮಾಸ್ಟ್ರು ಅಷ್ಟೇ, ತುಂಬ ಸಿಂಪಲ್. ಟೀಚರ್ಸು ಅಷ್ಟೇ, ಮಕ್ಕಳಿಗಿಂತ ಟೀಚರ್ಸ್ ಬಹಳ ಶ್ರಮ ಪಡ್ತಾರೆ ಮಕ್ಕಳಿಗೋಸ್ಕರ ಅನ್ನೋದು. ಮಕ್ಕಳಿಗೋಸ್ಕರ ಅವ್ರಿಗೆ ಹಬ್ಬ ಇಲ್ಲ, ಹುಣ್ಣೆ ಇಲ್ಲ, ಎಲ್ಲ ಇಲ್ಲೇ ಶಾಲೆಲೇ. ನನಗೆ ತುಂಬ ಮನಸ್ಸು ತುಂಬಿಟ್ಟಿದೆ ಈ ಶಾಲೆ ಬಗ್ಗೆ. ಗಿರೀಶ್ ಸರ್ ಸ್ಕೂಲಲ್ಲಿ ಪ್ರಿ KGಯಿಂದ 10th ತನಕ ಬಂದಿರೋದು ಒಂದು ಖುಷಿ ಇದೆ. ಅದ್ರ ಜೊತೆ ತುಂಬಾ ಬೇಜಾರಾಗ್ತಿದೆ. ಏನಪ್ಪ ಅಂದರೆ ಇಷ್ಟು ದಿವಸ ನಮಗೆ ನಮ್ಮ ಮಗಳ ಜವಾಬ್ದಾರಿನೇ ಗೊತ್ತಿದ್ದಿಲ್ಲ. ಶಾಲೆ ಸೇರಿಸ್ದಾಗ್ಲಿಂದ ನಮಗೆ ಯಾವುದೂ ಹೆದರಿಕೆ ಇದ್ದಿಲ್ಲ. ಸರ್ರು ಆ ರೀತಿಗೆ ನೋಡ್ಕೊಂಡಿದ್ದಾರೆ ಮಕ್ಕಳನ್ನ. ಇವಾಗ ಬೇಜಾರು, ಮಕ್ಳಿಗೆ ಬೇಜಾರಾಗಿದೆ ಇಲ್ವೋ ಗೊತ್ತಿಲ್ಲ, ಪೇರೆಂಟ್ಸ್ಗಳಿಗಂತೂ ಬೇಜಾರಾಗ್ತಿದೆ. ಇಷ್ಟು ಬೇಗ ಜರ್ನಿ ಮುಗ್ದೋಯ್ತಲ್ಲ 10th ಅಂತ. ಆದರೂ ಸರ್ ಕಾಲೇಜ್ ಮಾಡೋದು ಬೇಕಿತ್ತು ಅಂತ ನಮ್ಮ ಆಸೆ. ಅದು ಯಾಕೆ ಆಗಲಿಲ್ವೋ ಗೊತ್ತಿಲ್ಲ. ಅಕಸ್ಮಾತಾಗಿ ಕಾಲೇಜ್ ಮಾಡಿದ್ರು, ಬೇರೆ PU ಕಾಲೇಜಲ್ಲಿ ಮಕ್ಳಿಗೆ ಸೇರಿಸಿದ್ರು ಸಮೇತ ಮತ್ತೆ ವಾಪಸ್ ಕರ್ಕೊಬಂದು ಇದೇ ಕಾಲೇಜ್ ಸೇರಿಸ್ಬೇಕು ಅನ್ನೋಷ್ಟು ನಮ್ಮ ಮನಸ್ಸಿಗೆ ಇಷ್ಟ ಆಗಿದೆ. ಸರು ನಮಗೆ ಮಕ್ಕಳಿಗೆ ಮಾಡ್ತಿರೋ ಪಾಠ ಆಗಿರಲಿ, ನಮಗೆ ಹೇಳಬೇಕಾದ್ರೆ ಪೇರೆಂಟ್ಸ್ ಮೀಟಿಂಗಲ್ಲಿ ತಿಳಿಸಿರೋ ವಿಚಾರಗಳಾಗಲಿ, ನಮಗೆ ಜನರಲ್ ನಾಲೆಡ್ಜು ಕಡಿಮೆ ಇದ್ದವರಿಗೆ ತುಂಬಾ ಮನ ಮುಟ್ಟೋಂಥ ಮಾತುಗಳನ್ನ ಹೇಳಿದ್ದಾರೆ. ಹೆಣ್ಮಕ್ಳು ನಮಗಿದ್ದಾರೆ ಅನ್ನೋದನ್ನು ನಾವು ಮರೆತೇ ಹೋಗಿದ್ವಿ ಇಷ್ಟು ದಿವಸ. ಯಾಕಂದರೆ ಸರು ಒಬ್ಬರ ಅಕ್ಕಪಕ್ಕದ ಮಕ್ಕಳ ಹತ್ರ ಸಮೇತ ಮಾತಾಡೋಕ್ಕೆ ಬಿಡ್ದೇ ಪಾಠ ಮಾಡಿದ್ದಾರೆ. ಜೆಂಟ್ಸ್ ಮಕ್ಕಳ ಹತ್ರ ಹೇಗಿರಬೇಕು, ಗರ್ಲ್ಸ್ ಹುಡುಗಿಯರ ಹತ್ರ ಹೇಗಿರಬೇಕು ಅಂತ ಮಕ್ಳಿಗೆ ಹೇಳ್ಕೊಟ್ಟಿದ್ದಾರೆ ಸರ್. ಅವ್ರಿಗೆ ಹೇಳಬೇಕು ಅಂದರೆ ಈ ಸ್ಕೂಲಿಂದ ಮನೆಗೆ ಬಂದಮೇಲೆ ಪಾಠ, ತಂದೆ ತಾಯಿ ಹತ್ರ ಇರೋದು ಹೇಗೆ, ಎಷ್ಟೊತ್ತಿಗೆ ಹೇಳಬೇಕು ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದರಲ್ಲೂ ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇಂಥದ್ದನ್ನೆಲ್ಲ ನೋಡಬಾರ್ದು ಅಂತ ಅವಾಯ್ಡ್ ಮಾಡಿರೋದ್ರಿಂದ ಕಣ್ಣಿನ ತೊಂದರೆ ಅಂತೂ ನಮ್ಮ ಮಕ್ಳಿಗೆ ಇದುವರೆಗೂ ಆಗಲಿಲ್ಲ. ಸರ್ ಇರೋದ್ರಿಂದ ನಮಗೆ ಏನು ಹೆದರಿಕೆ ಇದ್ದಿಲ್ಲ. ಈಗ ಎಲ್ಲ ಸ್ಕೂಲಲ್ಲೂ ಗಿರೀಶ್ ಸರ್ ಇರೋದಿಲ್ವಲ್ಲ ಅನ್ನೋದೊಂದು ನಮಗೆ ಬೇಜಾರಿದೆ ಸರ್. ಆದ್ರೂ ನಮ್ಮ ಮಕ್ಕಳನ್ನ ಕರ್ಕೊಂಡೋಗೋ ಅನಿವಾರ್ಯ ಆಗಿದೆ. ಫಸ್ಟ್ PUಗೆ ಬೇರೆ ಕಡೆ ಸೇರಿಸ್ಬೇಕು. ಆದಷ್ಟು ಬೇಗ ಇಲ್ಲಿ ಕಾಲೇಜ್ ಆಗೋದು ನಮ್ಮ ಇಷ್ಟಪಡ್ತೀವಿ. ಆದರೆ ಮಾತ್ರ ಇದೇ ಮತ್ತೆ ವಾಪಸ್ ಕರ್ಕೊಬಂದು ಇಲ್ಲೇ ಮಗಳನ್ನ ಸೇರಿಸ್ಬೇಕು ಅಂತ ನನ್ನ ಆಸೆ ಸರ್. ಥ್ಯಾಂಕ್ ಯು. ಹಾಂ ಸರ್, ನಮಸ್ತೆ. ನನ್ನ ಹೆಸರು ಫೈರೋಜ್ ಖಾನ್ ಅಂತ ಹೇಳಿ. ನನ್ನ ಮಗಳ ಹೆಸರು ಅಲಿಜಾ ಮೇರಿನ್ ಅಂತ ಹೇಳಿ. ಅವರು ನನ್ನ ಮಗಳು ಅಲ್ಲಿಂದ ನಾನು ಇಲ್ಲಿಗೆ SLCಗೆ ಇಲ್ಲಿ ಹಾಕಿದ್ದೀವಿ. ಅಲ್ಲಿ ನಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಏನು ಇದ್ದಿಲ್ಲ. ಬಟ್ ಏನಂತ ಹೇಳಿದರೆ, ಇಲ್ಲಿ ನಮಗೆ ನಮ್ಮ ಫ್ರೆಂಡ್ ಒಬ್ಬರು ಸ್ಕೂಲ್ ಇಲ್ಲಿ ಓದ್ತಿದ್ರು, ಫ್ರೆಂಡ್ ಮಗಳು, ಅವರು ಇಲ್ಲಿಗೆ ಹಾಕಿ ಅಂತ ಹೇಳಿಕ್ಕೆ ನಾನು ಹಾಕಿದೆ. ನಾನು ಅವ್ರ ಮಾತು ಕೇಳಿ ಹಾಕಿದ್ದಕ್ಕೆ ನನಗೆ ಭಾಳ ಒಂಥರ ಹೆಮ್ಮೆ ಬಂದಂಗಾಯಿತು. ಈಗ ಮಗಳು ಭಾಳ ಚೆನ್ನಾಗಿ ಓದ್ತಾ ಇದ್ದಾರೆ. ನೋಡಬೇಕು, ನ್ಯಾಷನಲ್ಗಿಂತ ನನಗೆ ಭಾಳ ಒಂಥರ ಫುಲ್ ಒಂಥರ ಕಾನ್ಫಿಡೆನ್ಸ್ ಇದೆ. ಇಲ್ಲಿ ಮಗಳೂ ಇಲ್ಲಿ ಸ್ಕೂಲು ಹಾಗೆ ಇದೆ. ಬಟ್ ಏನಂತ ಹೇಳಿದ್ರೆ, ನಮಗೆ ಒಂದು ಸ್ವಲ್ಪ ಏನಂತ ಹೇಳಿದ್ರೆ ಮನಸ್ಸಿಗೆ ಭಾಳ ಹಿಡಿತು ಸರ್ ಇಲ್ಲಿ. ಅಂದರೆ ನನಗೆ ಭಾಳ ಖುಷಿ ಆಯಿತು.
ಸ್ಕೂಲಿಗೆ ಬಂದು ನಾವು ಸೇರಿಸಿದ್ದು ಏನೋ ನಾವು ತಪ್ಪು ಮಾಡಲಿಲ್ಲ ಅಂದಂಗೆ ಆಯಿತು. ಅದೊಂದಾಗಿದೆ ನಮಗೆ. ಏನಂತ ನಮಗೆ ಭಾಳ ಖುಷಿ ಆಯ್ತು ಸರ್ ಇಲ್ಲಿ ಓದಿದ್ದಕ್ಕೆ. ನೋಡೋಣ ನಮ್ಗೆ ಹೆಂಗಾಗಿದೆ ಅಂತ ಹೇಳಿದ್ರೆ ಮತ್ತೆ ನಮ್ಮ ಫ್ಯೂಚರ್ ನಮ್ಮ ಮಕ್ಕಳಿಗೆಲ್ಲ ಇಲ್ಲೇ ಒಂದು ಸ್ಕೂಲಿಗೆ ಸೇರ್ಸೋಣ ಅಂತ ಇದೆ ನಮ್ಮದು. ತುಂಬ ಥ್ಯಾಂಕ್ಸ್ ಸರ್. ನನ್ನ ಮಗಳ ಹೆಸರು ಮಧು ಅಂತ ಹೇಳಿ. ಸೊ ನಾನು ಅವಳನ್ನು ಕರ್ಕೊಂಡು ಬಂದು ಅನನ್ಯ ಸ್ಕೂಲಿಗೆ ಜಾಯಿನ್ ಮಾಡಿದೆ. ಆ್ಯಕ್ಚುಲಿ ನನಗೆ ಲಾಸ್ಟ್ ಇಯರ್ 9th ಅವಳು ಓದೋದ್ರ ಬಗ್ಗೆ ಸ್ವಲ್ಪ ಹೋಪ್ ಕಳ್ಕೊಂಡಿದ್ದೆ. ಯಾವ ಥರ ಮಾಡಬೇಕು ಅನ್ನೋದು ನನಗೂ ಗೈಡ್ ಮಾಡೋಷ್ಟು ಇದಿರಲಿಲ್ಲ ಸರ್ ಹಾಗೆ ಅವಳ ಬಗ್ಗೆ. ಆದರೆ ಈ ಸ್ಕೂಲಿಗೆ ಹಾಕಿದ ಮೇಲೆ ನಾನು ಇಲ್ಲಿವರೆಗೂ ಆಯಿತು, ಎಕ್ಸಾಮ್ ಟೈಮ್ ಬಂದರೂ ಕೂಡ ನನಗೆ ಟೆನ್ಷನ್ ಅನ್ನೋದಿಲ್ಲ. ಅಷ್ಟು ಚೆನ್ನಾಗಿ ಅವಳು ಮೂವಿಂಗಲ್ಲಿ ಇದ್ದಾಳೆ ಈಗ ಎಜುಕೇಷನ್ ಒಳಗೆ. ಸೊ ನನಗೆ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ನಿಜವಾಗ್ಲೂ ನಾನು ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಗಳನ್ನ ನಾನು ನೋಡ್ತಾ ಇದ್ರು ಕೂಡ ಇಷ್ಟೊಂದು ಒಳ್ಳೆ ಸ್ಕೂಲ್ ಅನ್ನೋದು ಒಂದು ಟೀಚರ್ಸ್ ಆಗಿರ್ಬೋದು, ಅವರಿಗೆ ಗೈಡ್ ಮಾಡೋ ರೀತಿ ಆಗಿರ್ಬೋದು, ನಮ್ಮ ಮಕ್ಕಳನ್ನು ಅವ್ರ ಮಕ್ಕಳು ಅನ್ನೋ ಥರದ್ರೊಳಗೆ ಅವರು ತಗೊಂಡು ರಿಸೀವ್ ಮಾಡ್ಕೊಂಡಿದ್ದಾರಲ್ಲ, ಅದೇ ಒಂದು ದೊಡ್ಡ ಖುಷಿ ಸರ್. ನಿಜವಾಗ್ಲೂ ನನ್ನ ಮಕ್ಕಳಿಗೆಲ್ಲ ಇಷ್ಟೊಂದು ಚೆನ್ನಾಗಿ ಅವ್ರ ಮಕ್ಕಳು ಅನ್ನೋ ಥರ ದಾರಿ ತೋರಿಸ್ತಾ ಇದ್ದಾರಲ್ಲ ಸರ್. ಇನ್ನು ಈ ಸ್ಕೂಲು ಚೆನ್ನಾಗಿ ಬೆಳಿಬೇಕು ಅನ್ನೋದೇ ನಮ್ಮ ಮನಸ್ಸೊಳಗೆ ತುಂಬ ಹೋಪ್ ಇಟ್ಕೊಂಡಿದ್ದೀವಿ ಸರ್. ಮೀರಾನ್ ಅಂತ 10th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದಾನೆ. ನನ್ನ ಮಗನಿಗೆ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ನಮಗೆ ಈ ಒಂದು ಪೇರೆಂಟ್ಸಿಗೂ ಅಷ್ಟೇ ನಾವು ತುಂಬ ಶಿಷ್ಟ ಆಗಿಬಿಟ್ಟಿದ್ದೀವಿ. ಯಾಕೆ ಅಂದರೆ ಮಾರ್ನಿಂಗ್ ಕ್ಲಾಸಸ್ ಇರೋದು ಇನ್ ಟೈಮ್ ನಾವು ಇರಬೇಕು. ಹಾಗಾಗಿ ಪೇರೆಂಟ್ಸಿಗೂ ಒಳ್ಳೆಯದೇ, ಪೇರೆಂಟ್ಸಿಗೂ ಸರಿಂದ ಗಿರೀಶ್ ಸರಿಂದ ಕಲಿಯೋದಾಯಿತು. ಆಮೇಲೆ ನಮ್ಮ ಮಕ್ಕಳಿಗೂ ಅಷ್ಟೇ. ನನ್ನ ಮಗನಿಗೆ ತುಂಬಾ ಅವನ 10th ಎಷ್ಟು ಎಫರ್ಟ್ ಹಾಕಬೇಕು ಅದರಿಂದ ಜಾಸ್ತಿನೇ ಇವ್ರು ಟೀಚರ್ಸ್ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ. ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ಸ್ ದೇ ಕ್ಯಾನ್ ಹೆಲ್ಪ್ ಸಿಂಗಲ್ ಬೈ ಸಿಂಗಲ್ ವರ್ಡ್ಸ್. ಸೊ ನಾನು ತುಂಬಾ ಸಂತೋಷವಾಗಿದ್ದೀನಿ ನನ್ನ ಮಗನಿಗೆ ಈ ಇನ್ಸ್ಟಿಟ್ಯೂಷನಲ್ಲಿ ಹಾಕಿ. ನೋಡಬೇಕು ಇನ್ನು ಅವ್ನ ಸ್ಕೋರ್ ಹೇಗೆ ಬರುತ್ತೆ ಅಂತ. ಅವ್ನು 100% ಅವ್ನು ಕೊಡ್ತಿದ್ದಾನೆ. ಈ ಒಂದು ಟೀಚರ್ಸ್ ಆಲ್ಸೋ ದೇ ಕ್ಯಾನ್ ಗಿವ್ 100% ದ ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಸೊ ಶಿಕ್ಷಣ ಎಜುಕೇಷನ್ ಅಂದರೆ ನನಗೆ ಎಸ್ಪೆಷಲಿ ಶಿವಮೊಗ್ಗದಲ್ಲಿ ಅದರ್ ಸ್ಕೂಲ್ ಕಂಪೇರ್ ಮಾಡಿದರೆ ಸೊ ನನಗೆ ಅನನ್ಯ ಸ್ಕೂಲ್ ನಮಗೆ ಬೆಸ್ಟ್ ಸ್ಕೂಲ್ ಅನಿಸ್ತಾ ಇದೆ. ಸೊ ಬಿಕಾಸ್ ಆಫ್ ನಾವು 3 ವರ್ಷದಿಂದ ಶಿವಮೊಗ್ಗದಲ್ಲಿ ನಾವು ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತಾ ಇದ್ದೇವೆ. ಸೊ 3 ವರ್ಷದಲ್ಲಿ 3rd ಇಯರ್ ನಾನು ನೋಡ್ಕೊಂತ ಬರ್ತಾ ಇದ್ದೀನಿ ಶಿಕ್ಷಣದಲ್ಲಿ ಹೆಂಗಿದೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಹೆಂಗಿದೆ ಅಂತ. ಸೊ ಅದರಲ್ಲಿ ಉತ್ತಮವಾಗಿರೋದಂತಂದರೆ ನನಗೆ ಇದೇ ಒಂದು ಸ್ಕೂಲ್ ಅನಿಸುತ್ತೆ. ಯಾಕಂದರೆ ಸೊ ಗೊತ್ತಿಲ್ಲ ಬೇರೆ ಸ್ಕೂಲಲ್ಲಿ ಯಾವ ಥರ ಶಿಕ್ಷಣ ನೀಡ್ತಾರಲ್ಲ, ಬಟ್ ಈ ಸ್ಕೂಲಲ್ಲಿ ಸೊ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಮಕ್ಕಳಿಗೆ ಇಂಡಿವಿಜುವಲ್ ಕೇರ್ ತಗೊಂಡು ಶಿಕ್ಷಣವನ್ನು ಯಾರು ಹಿಂದುಗಡೆ ಇದ್ದಾರೆ ಅವರಿಗೆ ಉತ್ತಮವಾದ ರೀತಿ ಶಿಕ್ಷಣ ಕೊಡ್ಸೋಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ನಮ್ಮ ಪೇರೆಂಟ್ಸ್ ಆಗಿ ನಾನು ನೋಡ್ತಾನೆ ಇದ್ದೀನಿ ಫ್ರಮ್ ಲಾಸ್ಟ್ 1 ಇಯರ್. ಸೊ ಹಂಗಾಗಿ ಬೆಟರ್ ಟು ಅದರ್ ಸ್ಕೂಲ್ ಅನನ್ಯ ಅನ್ನೋದು ಒಂದು ಉತ್ತಮವಾದ ಶಿಕ್ಷಣ ಕೊಡ್ತಕ್ಕಂಥ ಒಂದು ಸಂಸ್ಥೆ. ಸೊ ದಿಸ್ ಈಸ್ ದ ಬೆಸ್ಟ್ ಸ್ಕೂಲ್. ಅದೇ ಈಗ 10th ಹೆಂಗೆ ಮಾಡ್ತಾನೆ ಅನ್ನೋದೇ ನಮಗೆ ತುಂಬ ಡೌಟ್ ಆಗಿಬಿಟ್ಟಿದೆ. ಅದೇ ಸರ್ ಎಲ್ಲ ಗಿರೀಶ್ ಸರು, ನಾಗಲಕ್ಷ್ಮಿ ಮಿಸ್ಸು, ಟೀಚರ್ಸ್ ಮೇಲೆಲ್ಲ ನಂಬಿಕೆ ಇಟ್ಟಿದ್ದೀವಿ ಪಾಸ್ ಆಗ್ತಾನೆ ಅನ್ನೋ ಒಂದು ಭರವಸೆ ಇದೆ ಸರ್ ನಮಗೆ. ಅದೇ ಥರ ಈಗ ಕ್ಲಾಸ್ಗಳೆಲ್ಲ ಬೆಳಗ್ಗೆಯಿಂದ ಸಂಜೆ ತನಕನೂ ಮಾಡ್ತಾಯಿದ್ದಾರೆ. ತುಂಬ ಎಫೆಕ್ಟಾಗಿ ಮಾಡ್ತಾಯಿದ್ದಾರೆ. ಅವ್ರಿಗೆ ತುಂಬ ಕೃತಜ್ಞತೆ ಹೇಳ್ತೀವಿ ಸರ್ ನಾವು. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಸರ್. ನಮ್ಮ ನಾಗಲಕ್ಷ್ಮಿ ಮಿಸ್ಸು, ಗಿರೀಶ್ ಸರ್, ಎಲ್ಲ ಟೀಚರ್ಸಿಗೂ ತುಂಬ ಥ್ಯಾಂಕ್ಸ್ ಸರ್. ನನ್ನ ಮಗ ಈ ಶಾಲೆಯಲ್ಲಿ ಪ್ರಜ್ವಲ್ ಪ್ರಸಾದ್ ಅಂತೇಳಿ ನನ್ನ ಈ ಸ್ಕೂಲ್ ಹಿಂದೆ ಓದ್ತಾ ಇದ್ದನು. ಮತ್ತು ಅರ್ಥ ಆಗ್ತಾ ಇರಲಿಲ್ಲ ಮಕ್ಕಳಿಗೆ ನನ್ನ ತಿಳುವಳಿಕೆಗೆ ಅಂತ. ಬಟ್ ಇಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ಆಮೇಲೆ ಟೀಚರ್ಸು, ಆಮೇಲೆ ಎಸ್ಪೆಷಲಿ ಗಿರೀಶ್ ಸರ್ ಇದಾರಲ್ಲ ಹೆಡ್ ಮಾಸ್ಟ್ರು, ಭಾಳ ಇಂಟ್ರೆಸ್ಟ್ ತೊಗೊಂಡು ಒಳ್ಳೆ ಪರ್ಸೆಂಟೇಜ್ ಬರೋ ರೀತಿಯಲ್ಲಿ ಮಕ್ಕಳನ್ನ ಚೆನ್ನಾಗಿ ಪಿಕಪ್ ಮಾಡ್ತಾ ಇದ್ದಾರೆ. ನಮಗೆ ಈ ಎಕ್ಸಾಮ್ ಟೈಮ್ ಬಂದ್ರೂ ಟೆನ್ಷನ್ ಆಗೋದು. ಈಗ ಯಾವುದೇ ಕಾರಣಕ್ಕೂ ಅವರು ಗಿರೀಶ್ ಸರ್ ಅವರೆಲ್ಲ ಜವಾಬ್ದಾರಿ ತೊಗೊಂಡಿರೋಂಥ ನೇತೃತ್ವದಲ್ಲಿ ಒಳ್ಳೆ ಟೀಮ್ ಇದೆ. ಇಲ್ಲಿ ಮಕ್ಕಳಿಗೆ ಒಳ್ಳೆ ಅನುಕೂಲ ಆಗಿದೆ. ಒಳ್ಳೆ ಪರ್ಸೆಂಟೇಜ್ ಈ ವರ್ಷ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಭಾವಿಸ್ತೀನಿ. ಒಳ್ಳೆಯದಾಗಲಿ. ಅನನ್ಯ ವಿದ್ಯಾಪೀಠ ಸ್ಕೂಲ್ ತುಂಬ ಚೆನ್ನಾಗಿದೆ. ಸ್ಕೂಲ್ ತುಂಬ ಚೆನ್ನಾಗಿದೆ. ತುಂಬ ಕೇರ್ ತಗೊಳ್ತಾರೆ. ಓದಿಸೋದ್ರ ಬಗ್ಗೆನೂ ಅಷ್ಟೇ ತುಂಬ ಕೇರ್ ತಗೊಳ್ತಾರೆ. ಎಲ್ಲ ಎಲಿಜಿಬಿಲಿಟಿ ಇದೆ ಈ ಸ್ಕೂಲ್ಗೆ. ತುಂಬ ಚೆನ್ನಾಗಿ, ಹೆಣ್ಮಕ್ಳಿಗಂತೂ ತುಂಬ ಚೆನ್ನಾಗಿದೆ. ತುಂಬ ಎಲ್ಲರಿಗೂ ತುಂಬ ಕೇರ್ ತಗೊಳ್ತಾರೆ. ಹೆಣ್ಮಕ್ಳಿಗೂ ತುಂಬ ಕೇರ್ ತಗೊಳ್ತಾರೆ. ಯಾರಾದರೂ ಸ್ಕೂಲ್ಗೆ ಇದು ಮಾಡಬೇಕು ಅಂದರೆ ಇದೇ ಸ್ಕೂಲೇ ಸೇರಿಸ್ಬೋದು. ಅನನ್ಯ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಎಲ್ಲ ಟೀಚರ್ಸ್ಗಳು ಚೆನ್ನಾಗಿ ಕೋಚಿಂಗ್ ಕೊಡ್ತಾ ಇದ್ದಾರೆ. ಆಮೇಲೆ ಟ್ಯೂಷನ್ ಸಂಜೆ ಟೈಮ್ ತಗೊಂಡು ಎಲ್ಲ ಹುಡುಗರನ್ನ ಇಂಡಿವಿಜುವಲ್ ಆಗಿ ಕೇರ್ ತಗೊಂಡು ನೋಡ್ತಾ ಇದ್ದಾರೆ.
ಹಂಗಾಗಿ ನಿಮ್ಮ ಎಲ್ಲ ಮಕ್ಕಳನ್ನ ಇಲ್ಲಿ ಸೇರಿಸೋಂಥದ್ದು ಒಳ್ಳೆಯದು. ಥ್ಯಾಂಕ್ ಯು. ಒಳ್ಳೆ ಶಾಲೆ, ಒಳ್ಳೆ ಎಲ್ಲಕ್ಕಿಂತ ಒಳ್ಳೆ ಟೀಚರ್ಗಳು ಮತ್ತು ಶಿಕ್ಷಣ ಇದರಲ್ಲಿ ಪ್ರತಿಯೊಂದರಲ್ಲೂ ಕಾಳಜಿಯಿಂದ ವಹಿಸಿ ನಮ್ಮ ಮಗನಿಗೆ ಒಂದು ಒಳ್ಳೆ ಸ್ಕೋರ್ ಬಂದಾಗೆ ಚೆನ್ನಾಗಿ ಓದಿಸಿದ್ದಾರೆ. ಇದಕ್ಕಿಂತ ಮುಂಚೆ ಓದ್ತಿದ್ದ ಆ ಕನ್ನಡದಲ್ಲಿ ಅವನಿಗೆ ಅಷ್ಟು ಇದ್ದಿರಲಿಲ್ಲ. ಈ ಅನನ್ಯ ಶಾಲೆಗೆ ಬಂದಿದ್ದ ನಂತರ ಭಾಳ ಚೆನ್ನಾಗಿ ಕನ್ನಡದಲ್ಲಿ ಪ್ರತಿಯೊಂದು ಇದರಲ್ಲೂ ಉತ್ಸಾಹನಾಗಿ ಈಗ ಚೆನ್ನಾಗಿ ಬರೀತಾ ಇದ್ದಾನೆ, ಓದ್ತಾ ಇದ್ದಾನೆ. ಭಾಳ ಚೆನ್ನಾಗಿದೆ ಅನನ್ಯ ಶಾಲೆ. ಎಲ್ಲ ಇಲ್ಲಿ ಸಿಬ್ಬಂದಿ ವರ್ಗದಿಂದ ಹಿಡಿದು ಪ್ರತಿಯೊಬ್ಬರೂ ಕಾಳಜಿ, ಭಾಳ ವಿದ್ಯಾರ್ಥಿಗಳ ಬಗ್ಗೆ ಭಾಳ ಕಾಳಜಿ ವಹಿಸಿ ಪೋಷಕರು ಪದೇ ಫೋನ್ ಮಾಡಿ ಪ್ರತಿ ಮಾಹಿತಿ ಕೊಡ್ತಾರೆ. ಅದೇ ಒಂದು ಸಂತೋಷ. ಒಂದು ಸ್ವಂತ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ, ಭಾಳ ಸಂತೋಷ. ಓಕೆ ಸರ್. ಹೆಸರು ದೀಕ್ಷಿತ್ ಅಂತೇಳಿ. ಅವನು 10th ಈ ವರ್ಷ ಸೇರಿಸಿರೋದು. ಮೊದಲು ಓದ್ತಾ ಇದ್ದ, ಅಲ್ಲೇನೋ ನಮಗೆ ಸರಿ ಅನಿಸ್ಲಿಲ್ಲ. ಅದಕ್ಕೆ ಇಲ್ಲಿ ಚೆನ್ನಾಗಿದೆ ಸ್ಕೂಲು ಅಂತೇಳಿ ಇಲ್ಲಿಗೆ ಸೇರಿಸಿದ್ದು. ಇಲ್ಲಿ ಭಾಳ ಚೆನ್ನಾಗಿ ಟೀಚಿಂಗ್ ಕೊಡ್ತಾ ಇದ್ದಾರೆ. ನನ್ನ ಮಗ ಭಾಳ ಡಲ್ ಇದ್ದ, ಇಲ್ಲಿ ಬಂದಮೇಲೆ ಇಂಪ್ರೂವ್ ಆಗಿದ್ದಾನೆ. ತುಂಬ ಚೆನ್ನಾಗಿದೆ. ಅವರು ಬೆಳಗ್ಗಿನ ಜಾವ ಕರ್ಕೊಂಬಂದು ಓದಿಸಿದ್ದು, ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಅವನು ಇಂಪ್ರೂವ್ ಆಗಿದ್ದಾನೆ, ಭಾಳ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ. ನನ್ನ ಹೆಸರು ಸುರೇಶ್ ಅಂತ ಹೇಳ್ಬಿಟ್ಟು, ನನ್ನ ಮಗ ವಂಶಿ ಅಂತೇಳಿ ಇಲ್ಲೇ 10th ಸೇರಿಸಿದ್ದೆ. ಹಿಂದೆ ಭಾಳ ವೀಕ್ ಇದ್ದ, ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದಾನೆ, ಒಳ್ಳೆ ಮಾರ್ಕ್ಸ್ ಬರ್ತಿದ್ದೆ. ಹಿಂದೆಗಿಂತ ಇವಾಗ ಬೆಟರ್ ಇದ್ದಾನೆ, ಹಿಂದೆಗಿಂತ ಭಾಳಷ್ಟು ಬೆಟರ್ ಆಗಿದ್ದಾನೆ, ಭಾಳಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ ಇಲ್ಲಿ ಬಂದಾಗಿಂದ. ನನಗೆ ಇಲ್ಲಿ ಕೋಚಿಂಗು ಚೆನ್ನಾಗಿದೆ, ಕೋಚಿಂಗಿಂದ ನನ್ನ ಮಗ ಭಾಳ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಇಲ್ಲಿಗೆ ಸೇರಿಸಿ ತುಂಬ ಒಳ್ಳೇದು ಅನ್ನಿಸ್ತಾ ಇದೆ. ಲಾಸ್ಟ್ ಇಯರು ತುಂಬಾ ಡಲ್ ಇದ್ದ. ಅನನ್ಯ ಸ್ಕೂಲಿಗೆ ಥ್ಯಾಂಕ್ಫುಲ್ ನಾನು. ಇಬ್ಬರು ಪೇರೆಂಟ್ಸು ಅಷ್ಟೇ, ಇವರಪ್ಪನೂ ಅಷ್ಟೇ. ತುಂಬ ಖುಷಿಯಾಗಿದೆ. ಓದ್ಕೊ ಅಂತೇಳಿ ಫೋರ್ಸೇ ಮಾಡಲ್ಲ, ಅವನಾಗೆ ಬರ್ತಾನೆ. ಮನೇಲಿ ಅವ್ನದ್ದು ಏನಿದೆ ಅವನ ಹೋಮ್ವರ್ಕು, ಅವ್ನು ಏನಿದೆ ವರ್ಕ್ ಮಾಡ್ಕೊಳ್ತಾನೆ. ತುಂಬ ಖುಷಿ ಅನ್ನಿಸ್ತಾ ಇದೆ. ಟೀಚರ್ಸೇ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ ಅಂದ್ಕೊತಾ ಇದ್ದೀನಿ. ಅವ್ರ ಹಬ್ಬ ಹುಣ್ಣಿಮೆ ಏನಿದೆ ಇದೆಲ್ಲ ಬಿಟ್ಟು ಅವ್ರ ಮಕ್ಕಳನ್ನ ಬಿಟ್ಟು ಬೆಳಗ್ಗೆ ಹೊತ್ತು ಬೇಗ ಬಂದು ಸ್ಕೂಲಿಗೆ ಓದಿಸಿ ಅವ್ರದ್ದು ಒಂದು ತುಂಬ ಪ್ರಯತ್ನ ನಮ್ಮ ಮಕ್ಕಳ ಮೇಲೆ ಏರ್ತಾ ಇದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ, ನಮ್ಮ ಮಕ್ಕಳನ್ನು ಒಳ್ಳೆ ಓದಲಿ ಅಂತ ಹೇಳಿ ನಾನು स्कूल बहुत अच्छे है और बहुत अच्छा पढ़ने का तरीका से भी अच्छा सिखाते हैं और सर भी अच्छा के ऊपर ध्यान दे के बहुत अच्छा करते हैं इनके ऊपर. एग्ज़ाम में सही से अच्छा कर सकते हैं कि हमको भरोसा है, क्योंकि हमारा लड़का भी इधर ही पढ़ता है और लड़की भी इधर ही पढ़ती है. ಶುಕ್ರಿಯಾ. ನಾನು ಕೇಳ್ಪಟ್ಟಂಗೆ ಅನನ್ಯ ಸ್ಕೂಲ್ ತುಂಬ ಚೆನ್ನಾಗಿದೆ. ನನ್ನ ಮಗ 7th ಸ್ಟ್ಯಾಂಡರ್ಡಲ್ಲಿ ಇದು 8th ಸ್ಟ್ಯಾಂಡರ್ಡಿಗೆ ಇಲ್ಲಿ ಅನನ್ಯ ಶಾಲೆಗೆ ಸೇರಿಸ್ಬೇಕು ಅಂತೇಳಿ ನಾನು ಸೇರಿಸಿದ್ದೀನಿ. ಅವನು 8th ಇಂದ ಇಲ್ಲಿವರೆಗೂ ಚೆನ್ನಾಗಿ ಓದಿದ್ದಾನೆ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಡೀಸೆಂಟ್ ಆಗಿದ್ದಾನೆ, ತುಂಟಾಟ ಭಾಳ ಆಯಿತು. ಈಗ ತುಂಬ ಚೆನ್ನಾಗಾಗಿದ್ದಾನೆ. ನನ್ನ ಸ್ಕೂಲ್ ತುಂಬ ಇಷ್ಟ ಆಯಿತು. ಕೃಷ್ಣ ಅಂತೇಳಿ ವೈಭವ್ ಅವ್ರ ತಂದೆಯವರು. ಸೊ ಲಾಸ್ಟ್ ಅವ್ನು ಓದ್ತಾ ಇದ್ದಂಥ ಜಾಗದಲ್ಲಿ ಯಾಕೋ ಇಂಪ್ರೂವ್ಮೆಂಟ್ ಕಾಣ್ತಾ ಇರಲಿಲ್ಲ. ಸೊ ಈ ಹೆಸರನ್ನು, ಈ ಸ್ಕೂಲಿನ ಹೆಸರು ಕೇಳಿದಾಗ ಸ್ವಲ್ಪ ಇಲ್ಲಿ ಒಳ್ಳೆ ಎಫರ್ಟ್ ಹಾಕ್ತಾರೆ ಅಂತ ಗೊತ್ತಾಯಿತು. ಸೊ ಇಲ್ಲಿ ಸೇರಿಸಿದ್ವಿ. ಈಗ ಆಲ್ಮೋಸ್ಟ್ ಆಲ್ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ರಿಸಲ್ಟ್ ಬಂದಮೇಲೆ ಖುಷಿ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಥ್ಯಾಂಕ್ ಯು. ನಮ್ಮ ಮಗ ಮೊದಲೇ ಏನು ಓದ್ತಾ ಇರಲಿಲ್ಲ, ಈಗ ಈ ಶಾಲೆ ಆದಮೇಲೆ ಭಾಳ ಚೆಂದ ಓದ್ತಾ ಇದ್ದಾನೆ, ಒಂದು ಲೆವೆಲಿಗೆ ಬಂದಾನೆ. ಇಲ್ಲಿರೋ ಟೀಚರ್ಸ್ಗಳು ಶ್ರಮ ಪಡ್ತಾರೆ. ನನ್ನ ಮಗಳು ಅನನ್ಯ ಸ್ಕೂಲಿಗೆ ಬಂದಮೇಲೆ ತುಂಬ ಚೆನ್ನಾಗಿ ಓದ್ತಿದ್ದಾಳೆ. ಮುಂಚೆ ಸ್ವಲ್ಪ ತುಂಬ ಡಲ್ ಇದ್ಲು, ಇವಾಗ ತುಂಬ ಚೆನ್ನಾಗಿ ಓದ್ತಿದ್ದಾಳೆ. ಗಿರೀಶ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಮಾತಿಲ್ಲ, ತುಂಬ ಚೆನ್ನಾಗಿ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾರೆ. ಇವಾಗ ಅವನು SSLC ತನಕ ಮಾಡಿದ್ದಾನೆ. SSLCಯಲ್ಲಿ ಒಳ್ಳೆ ರಿಸಲ್ಟ್ ಬರೋ ಎಲ್ಲ ಲಕ್ಷಣ ಇದೆ. ಒಂದು ಚೆನ್ನಾಗಿ ಓದ್ತಿದ್ದಾರೆ, ಸ್ಟಾಫು ಎಲ್ಲ ಒಳ್ಳೆ ರೀತಿಯಲ್ಲಿದೆ ಸ್ಕೂಲ್. ಸ್ಕೂಲ್ ತುಂಬ ಚೆನ್ನಾಗಿದೆ. ಮಕ್ಕಳು ಸ್ಟಾರ್ಟಿಂಗಿಂದ ಬಂದಾಯಿತು. ಬೇರೆ ಸ್ಕೂಲಿಂದ ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಓದ್ತಿದ್ದಾರೆ. ಚೆನ್ನಾಗಿ ಓದ್ತಾನೆ ಇವಾಗ. ಮಿಸ್ ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ. ನನ್ನ ಹೆಸರು ಆದೇಶ್ ಅಂತ. ಫಸ್ಟು ನಾನು ಬೇರೆ ಇವಾಗ ನ್ಯೂ ಅಡ್ಮಿಷನಿಗೆ ಬಂದಿರೋದು. ಫಸ್ಟು ನಾನು ಫೇಲ್ ಆ ರೀತಿಯಲ್ಲಿ ಹೋಗಿದ್ದೆ. ನನಗೆ ಸ್ಕೂಲಿಂದ ಹೊರ ಹಾಕಿದ್ರು, ಫೇಲ್ ಮಾಡ್ತೀವಿ ಆದರೆ ಇಲ್ಲಿ ಓದಂಗಿಲ್ಲ ಅಂತ. ಅವಾಗ ನಾವು ಅನನ್ಯ ಶಾಲೆಗೆ ಬಂದ್ಬಿಟ್ಟು ಸರ್ ಡೈರೆಕ್ಟೇ ಅಂದರು, ಇಲ್ಲ ಸೇರಿಸ್ಕೊತೀವಿ, ಚೆನ್ನಾಗಿ ಮಾರ್ಕ್ಸ್ ತೆಗೀರಿ, ಚೆನ್ನಾಗಿ ಮಾರ್ಕ್ಸ್ ತೆಗ್ದು ಹಳೆ ಸ್ಕೂಲಿಗೆ ಸ್ವೀಟ್ ಕೊಡಬೇಕು, ಆ ಥರ ಮಾಡ್ತೀವಿ ಅಂತ. ಈಗ ನಾನು ಫೇಲ್ ಆಗಿದ್ದೆ, ಇವಾಗ ಫುಲ್ಲು ಸ್ಕೋರಿಂಗ್ ರೇಟಿಗೆ ಹೋಗಿದ್ದೀನಿ. ಫುಲ್ಲು ರೆಡಿ ಮಾಡಿಸ್ಯಾರೆ. ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ ಇಲ್ಲಿ. ಟೀಚರ್ಸಿಂದ ನಾನು ಓದೋದು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಪ್ರಿಪೇಟ್ರಿ 1ಅಲ್ಲಿ 2 ಏನೋ ಪಾಸ್ ಆಗಿದೆ. ಪ್ರಿಪೇಟ್ರಿ 1ಅಲ್ಲಿ 2 ಪಾಸ್ ಆಗಿದೆ. ಪ್ರಿಪೇಟ್ರಿ 3ಅಲ್ಲಿ ಎಲ್ಲ ಸ್ಕೋರಿಂಗ್ ರೇಟಿಗೆ ಬಂದಿದ್ದೀನಿ. ಅನನ್ಯ ಸ್ಕೂಲ್ ಚೆನ್ನಾಗಿದೆ.
Because now I am studying in 10th standard Ananya school. Because old school education was not good, so my parents suggested me to join Ananya school. Now I can score more in Ananya school. School timing is from morning 6 o'clock and evening 8 o'clock. So that's why I can score more in so many subjects. ಸ್ಕೂಲಲ್ಲಿದ್ದೆ. ಆ ಸ್ಕೂಲಿಂದ ಆಚೆ ಹಾಕಿದಾಗ ನಿನ್ನ ಕೈಲಿ ಏನೂ ಆಗಲ್ಲ ಹೋಗು, ವೇಸ್ಟ್ ನೀನು ಅಂತ ಇದ್ದಾಗ ಗಿರಿ ಸರ್ರು, ನಾನು ದುಃಖದಲ್ಲಿದ್ದಾಗ ಗಿರಿ ಸರ್ರೇ ಬಂದು ಹತ್ರ ನಿನ್ನ ಕೈಲಿ ಆಗತ್ತೆ, ನಾನು ಪಾಸ್ ಮಾಡಿಕೊಡ್ತೀನಿ ಬಾ, ಏನು ಬೇಜಾರು ಮಾಡ್ಕೊಬೇಡ ಅಂತ ಗಿರಿ ಸರ್ರೇ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವಾಗಲೂ ನಾನು ಗಿರಿ ಸರ್ರಿಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅನನ್ಯ ಸ್ಕೂಲು ಚೆನ್ನಾಗಿದೆ, ದಿನ ಇಂಪ್ರೂವ್ ಆಗ್ತಿದೆ, ದಿನ ಎಕ್ಸಾಮ್ ಎಲ್ಲ ಕೊಡ್ತಿದ್ದಾರೆ, ನಾನು ಇಂಪ್ರೂವ್ ಆಗ್ತಿದ್ದೀನಿ. ನೆಕ್ಸ್ಟು ಜನ್ರೇಷನ್ಗೆ ತುಂಬ ಒಳ್ಳೆಯದಾಗತ್ತೆ. ಥ್ಯಾಂಕ್ಸ್. ಈ ಸ್ಕೂಲಿಗೆ ಬಂದೆ ಸರ್ ಗಿರಿ ಸರ್ ಮೋಟಿವೇಟ್ ಮಾಡಿ ಪಾಸಾಗಿ ಸ್ಕೋರ್ ಮಾಡೋಷ್ಟು ಕೆಪಾಸಿಟಿಗೆ ಬಂದೆ. ಅಂತ ಬೇರೆ ಸ್ಕೂಲಿಂದ ಈ ಸ್ಕೂಲಿಗೆ 10th ಬಂದಿದ್ದು. ಮತ್ತು ಅಲ್ಲಿ ತುಂಬ ಫೇಲ್ ಆಗ್ತಿದೆ, ಓದ್ತಿರ್ಲಿಲ್ಲ, ಒಂಥರ ಆಲಸ್ಯ ಎಲ್ಲ ಬರ್ತಿತ್ತು. ಆದರೆ ಈ ಸ್ಕೂಲಿಗೆ ಬಂದಮೇಲೆ ಚೆನ್ನಾಗಿ ನಾಗೇಶ್ ಮಿಸ್ಸು ಗಿರಿ ಸರ್ ಎಲ್ಲ ತುಂಬ ಮೋಟಿವೇಟ್ ಮಾಡ್ತಾರೆ, ಮತ್ತು ಚೆನ್ನಾಗಿ ಓದೋಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಟಾರ್ಗೆಟ್ ಅಂತ ಎಲ್ಲ ಬುಕ್ಸ್ ಎಲ್ಲ ಇಟ್ಟು ನಮಗೆ ಏನೇನು ಫೆಸಿಲಿಟಿ ಬೇಕೋ ಎಲ್ಲ ಮಾಡ್ತಾರೆ. ಮತ್ತು ಯಾರು ಇವಾಗ ಆಲಸ್ಯದಿಂದ ಮನೆಯಲ್ಲೇ ಇದ್ದರೆ ಅವರಿಗೂ ಮನೆಗೆ ಹೋಗಿ ಕರ್ಕೊಂಬರ್ತಾರೆ. ಆಮೇಲೆ ನಾನು ಅಲ್ಲಿ ಫೇಲ್ ಆಗ್ತಿರೋನಿಗೆ ಇಲ್ಲಿ ಒಳ್ಳೆ ಸ್ಕೋರ್ ಮಾಡೋಕ್ಕೆ ಒಳ್ಳೆ ಹೆಲ್ಪ್ ಮಾಡ್ತಾಯಿದ್ರು, ಮತ್ತು ಚೆನ್ನಾಗಿ ಮೋಟಿವೇಟ್ ಎಲ್ಲ ಕೊಡ್ತಾರೆ. ನಮಸ್ತೆ, ನಾನು ಈ ಸ್ಕೂಲಿಗೆ ಈ ವರ್ಷ ಸೇರಿದ್ದು. ಈ ಸ್ಕೂಲ್ ಅಂತ ಆ ಸ್ಕೂಲ್ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಎಕ್ಸಾಮ್ ಪ್ರಿಪ್ರೇಷನ್ಗೋಸ್ಕರ ತುಂಬ ರಿಸೋರ್ಸ್ ಕೊಡ್ತಾರೆ, ಮತ್ತು ಇನ್ಸ್ಪೈರ್ ತುಂಬ ಮಾಡ್ತಾರೆ, ಇನ್ಸ್ಪಿರೇಷನ್ ತುಂಬ ಕೊಡ್ತಾರೆ, ಮೋಟಿವೇಶನ್ ತುಂಬ ಕೊಡ್ತಾರೆ. I as a man of grade 10th because the education wasn't good from there. I joined Ananya at 9th standard. I came Ananya from 10th because my father thought that Ananya education is good, so my father joined me here. At previous class, my education wasn't good because teachers wasn't giving focus on any students. When I joined Ananya for 10th, the teachers were more motivative. My motivator is Girish sir because every week or every Saturday he takes a class that every students get any knowledge, so he is my motivator. I thank him. ನನ್ನ ಹೆಸರು ಪೂಜಾ ಎಸ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬೇರೆ ಸ್ಕೂಲಿಂದ ಬಂದಿರೋದ್ರಿಂದ ಪ್ರಾಬ್ಲಮ್ಸ್, ಐ ಕೇಮ್ ಫ್ರಮ್ ಅದರ್ ಸ್ಕೂಲ್. ಇಲ್ಲಿ ಓದ್ತಿರೋದ್ರಿಂದ ನನ್ನ ಪ್ರಿನ್ಸಿಪಲ್ ಆದ ಆರ್ ಗಿರಿ ಸರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಟೀಚಿಂಗ್ ಸ್ಟಾಫ್ ಕೂಡ ತುಂಬ ಸಪೋರ್ಟಿವ್ ಆಗಿದೆ. ನಾನು ಇಲ್ಲಿ ಓದ್ತಿರೋದ್ರಿಂದ ನನಗೆ ಏನು ಎಕ್ಸಾಮ್ಸಿಂದ ತುಂಬ ಫಿಯರ್ ಇಲ್ಲ. ಆರಾಮಾಗಿ ಎಕ್ಸಾಮ್ಸ್ ಬರೆದು ಚೆನ್ನಾಗಿ ಸ್ಕೋರ್ ಮಾಡ್ತೀನಿ ಅನ್ನೋ ನಂಬಿಕೆ ಬಂದಿದೆ. ಆಮೇಲೆ ನನ್ನ ಟೀಚಿಂಗ್ ಸ್ಟಾಫ್ ಕೂಡ ಬೆಳಗ್ಗೆ 6ಇಂದ ನೈಟ್ 8ವರೆಗೂ ಸಪೋರ್ಟಿವ್ ಆಗಿ ನನಗೆ ಏನೇನು ಗೊತ್ತಾಗಲ್ಲ ಎಲ್ಲ ಹೇಳ್ಕೊಡ್ಕೊಂತ ನನಗೆ ಚೆನ್ನಾಗಿ ಟೀಚ್ ಮಾಡಿದ್ದಾರೆ. ಅದರಿಂದ ನಾನು ಚೆನ್ನಾಗಿ ಸ್ಕೋರ್ ಮಾಡ್ತೀನಿ ಅನ್ನೋ ನಂಬಿಕೆ ಬಂದಿದೆ. ಥ್ಯಾಂಕ್ ಯು. Namaste, myself Sejal Naik from class 10. Now I have come recently for the school, and the school has supported me a lot, and our school principal R. Girish sir has helped us a lot, and all the teaching staffs and non-teaching staffs have always helped me in everything, and this school has been teaching very well for me, and it has helped me a lot in 10th standard. So I thank everyone who have helped me here and all the teaching staffs. Thank you. ಅಂತ ನಾನು ಒಂದು ರೀಸನಿಂದ ಈ ಸ್ಕೂಲಿಗೆ ಬಂದಿದ್ದೀನಿ. ಬೆಳಗ್ಗೆ 6 ಗಂಟೆಯಿಂದ ಶುರುವಾಗಿ 8 ಗಂಟೆ ತನಕ ಇರ್ತೀವಿ. ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ, ಮತ್ತು ನಾವಿಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದೀವಿ. ಗ್ರೂಪ್ ಸ್ಟಡಿನೂ ಮಾಡ್ತೀವಿ, ಟೀಚರ್ಸು ಹೆಲ್ಪ್ ಮಾಡ್ತಾರೆ. ಮನೆಗೆ ಹೋಗು ಸ್ವಲ್ಪ ಬುಕ್ ಹಿಡ್ಕೊಂಡು ಓದ್ತೀವಿ, ಟೀಚರ್ಸ್ ಭಯಕ್ಕಾದರೂ ಓದ್ತೀವಿ. ಸರ್ ನಮಗೆ ತುಂಬ ಮೋಟಿವೇಶನ್ ಕ್ಲಾಸಸ್ ಹೇಳ್ತಾರೆ, ಅವಾಗವಾಗ ಮೆಡಿಟೇಷನ್ ಮಾಡ್ತಿರ್ತಾರೆ, ಮತ್ತು ಕೆಳಗಡೆ ಗ್ರೌಂಡಿಗೆಲ್ಲ ಕರ್ಕೊಂಡು ಹೋಗಿ ಸರ್ ಮೋಟಿವೇಶನ್ ಕ್ಲಾಸ್ ಹೇಳ್ಬೇಕಾದ್ರೆ ನಮಗೆ ತುಂಬ ಮೋಟಿವೇಶನ್ ಅನಿಸುತ್ತೆ. ಥ್ಯಾಂಕ್ ಯು.
Good evening. My name is Layana. I have joined in Ananya School. Recently, I'm studying in this school. Recently, previous year, I was studying in a different school, which blamed me for a lot of reasons. And this school has supported me a lot. Here, principal sir is too good. He is too supportive, and teaching non-teaching staff is also supportive. They help us in various kind of way. Teachers are too supportive. They stay with us from morning 7 to night 9 o'clock. They are too supportive, and they help us in getting clarified of all the doubts. Thank you. ಆಮ್ ತನ್ವಿಕಾ. ನಾನು ಜೋಗ್ ಫಾಲ್ಸಿಂದ ಶಿವಮೊಗ್ಗಕ್ಕೆ ಬಂದಿದ್ದು ಸಮ್ ರೀಸನ್ಸಿಗೋಸ್ಕರ ಬಂದೆ. ಬಟ್ ಈ ಸ್ಕೂಲ್ ತುಂಬ ಚೆನ್ನಾಗಿದೆ. ಬೆಳಗ್ಗೆ 6 ಸಂಜೆ 8 ತನಕ ಸ್ಕೂಲಲ್ಲಿ ಇಟ್ಕೊಳ್ತಾರೆ. ಹಂಗೆ ಕೇರ್ ಕೂಡ ಮಾಡ್ತಾರೆ. ಚೆನ್ನಾಗಿ ಸ್ಟಡಿ ಮಾಡ್ತಾರೆ. ಟೀಚರ್ಸ್ ಎಲ್ಲ ಕೋಆಪರೇಟ್ ಮಾಡ್ತಾರೆ. ಈ ಸ್ಕೂಲ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.